ಹಲೋ ಹಾಯ್ ಫ್ರೆಂಡ್ಸ್, ಆರೋ ರುಚಿಗಳು ಬೈ ಮಾನಸ ಚಾನಲ್ಗೆ ಸ್ವಾಗತ. ಜಜ್ ಮೂಲಂಗಿ ಸಾರು. ಇವತ್ತು ಮೂಲಂಗಿನಲ್ಲಿ ನಿಮ್ಗೆ ಹೊಸ ವೆರೈಟಿನ ತೋರಿಸ್ತಾ ಇದ್ದೀನಿ. ಈ ತರ ಮಾಡೋದ್ರಿಂದ ನೀವು ಮೂಲಂಗಿ ಇಷ್ಟ ಇಲ್ದೇ ಇರೋರು ಕೂಡ ಇಷ್ಟಪಟ್ಟು ತಿಂತೀರಾ. ತುಂಬಾ ಟೇಸ್ಟಿ ಆಗಿರುತ್ತೆ. ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ನ ಪ್ರೆಸ್ ಮಾಡಿ ಫ್ರೆಂಡ್. ಇದಕ್ಕೆ ನಾನು 6 ಮೂಲಂಗಿನ ದೊಡ್ಡದನ್ನ ತಗೊಂಡಿದ್ದೀನಿ. ಇದರಲ್ಲಿ ನಾನು ಒಂದು ಹೇಗ್ ಮಾಡ್ಕೊಳ್ಳೋದು ಅಂತ ನಿಮ್ಗೆ ತೋರಿಸ್ತೀನಿ. 2 ಭಾಗನ, ತುದಿ ಭಾಗನ ಇದನ್ನ ಕಟ್ ಮಾಡ್ಕೊಳ್ಳಿ. ಇವಾಗ ಗುಂಡ್ಕಲ್ಲು ಇಲ್ಲ ಅಂದ್ರೆ ಕುಟಾಣಿ ಇರುತ್ತಲ್ಲ, ಅದನ್ನ ತಗೊಂಡು ಚೆನ್ನಾಗಿ ಇದನ್ನ ಈ ತರ ಜಜ್ಕೊಳ್ಳಿ. ತುಂಬಾ ಸ್ಮ್ಯಾಶ್ ಮಾಡೋ ತರ ತುಂಬಾ ಜೋರಾಗಿ ಜಜ್ಬೇಡಿ. ಮೆತ್ತಗ್ ಜಜ್ಜಿದ್ರೆ ಇದು ಪೀಸ್ ಪೀಸ್ ಆಗೋಗುತ್ತೆ. ಹಾಗೆ ಇದು ಉದ್ದುದ್ದ ಪೀಸ್ನು ಕೂಡ ಚಿಕ್ಕ ಚಿಕ್ಕ ಮೀಡಿಯಂ ಸೈಜ್ ಅಷ್ಟು ಉದ್ದುದಕ್ಕೆ ಮಾಡ್ಕೊಳ್ಳಿ. ಇದೆಲ್ಲನೂ ಆರನ್ನು ಈ ತರ ಕಟ್ ಮಾಡಿ ಇಟ್ಕೊಳ್ಳಿ. ಅಂದ್ರೆ ಜಜ್ಕೊಂಡು ಕೈಯಲ್ಲೇ ಪೀಸ್ ಮಾಡಿ ಇಟ್ಕೊಳ್ಳಿ. ನೋಡಿ ಈ ತರ. ನೋಡಿ ಇವಾಗೆಲ್ಲ ಪೀಸ್ ಮಾಡಿ ಆಗಿದೆ. ಇವಾಗ ಒಂದು ಸಾಂಬಾರ್ ಮಾಡೋಕೆ ನೀವು ಪಾತ್ರೆನ ಯಾವ್ದಾದ್ರು ಇಟ್ಕೊಳ್ಳಿ. ಅದಕ್ಕೆ ನೀರು ಒಂದು ಸ್ವಲ್ಪ 3-4 ಗ್ಲಾಸ್ ಅಷ್ಟು ನೀರ್ ಹಾಕೊಂಡು, ಇವಾಗ ಜಜ್ಜಿದೀವಲ್ಲ ಮೂಲಂಗಿಯ, ಅದನ್ನ ಹಾಕೊಳ್ಳಿ. ಅದಕ್ಕೆ ಮೂಲಂಗಿ ಜೊತೆಗೇನೆ ನಾನು ಆನಿಯನ್ ಕೂಡ 3 ಆನಿಯನ್ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಹಾಗೆ ಟೊಮೆಟೊ ಕೂಡ ಕಟ್ ಮಾಡಿ ಹಾಕೋತಾ ಇದ್ದೀನಿ. ನೋಡಿ, 3 ಆನಿಯನ್ ಈ ತರ ದಪ್ಪ ದಪ್ಪ ಪೀಸ್ಗಳೇ ಮಾಡಿ ಹಾಕೊಳ್ಳಿ ಅದನ್ನ. ಹಾಗೆ ಟೊಮೆಟೊ ಕೂಡ 3 ಟೊಮೆಟೊನ ಈ ತರ ನೋಡಿ ಈ ಸೈಜ್ ಅಲ್ಲಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಇದೆಲ್ಲ ಚೆನ್ನಾಗಿ ಬಾಯ್ಲ್ ಆಗುವಷ್ಟರಲ್ಲಿ ಇದಕ್ಕೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಏನ್ ಬೇಕೋ ನೋಡೋಣ ಬನ್ನಿ. ಇವಾಗ ಒಂದ್ ಮಿಕ್ಸಿ ಜಾರ್ ತಗೊಳ್ಳಿ. ಅರ್ಧ ಚಿಪ್ಪಷ್ಟು ತೆಂಗಿನಕಾಯಿನ ತುರ್ಕೊಂಡು ಈ ತರ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೇನೆ ಹುರ್ಗಾಳು ಒಂದ್ 50 ಗ್ರಾಮ್ಸ್ ಅಷ್ಟು ಹುರ್ಗಾಳನ್ನ ಹಾಕೊಳ್ಳಿ. ಮತ್ತೆ ಗಸಗಸೆ 2 ಸ್ಪೂನ್ಸ್ ಹಾಕೋತಾ ಇದ್ದೀನಿ. ಚಿಕ್ಕ ಸ್ಪೂನ್ ಅಲ್ಲಿ ನಾನು 2 ಸ್ಪೂನ್ ಹಾಕೊಂಡಿದ್ದೀನಿ. ದೊಡ್ಡ ಸ್ಪೂನ್ ಆದ್ರೆ 1 ಸ್ಪೂನ್ ಹಾಕೊಳ್ಳಿ. ಹಾಗೆ ಸಾಂಬಾರ್ ಪೌಡರ್ ಕೂಡ 3 ಸ್ಪೂನ್ಸ್ ತುಂಬಾ ದೊಡ್ಡ ಸ್ಪೂನ್ ಅಲ್ಲಿ ಹಾಕೊಳ್ಳಿ. ಸ್ವಲ್ಪ ಖಾರ ಜಾಸ್ತಿ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. 3 ಸ್ಪೂನ್ಸ್ ಹಾಕೊಂಡು, ಮತ್ತೆ ಕೊತ್ತಂಬರಿ ಸೊಪ್ಪು ಕೂಡ ಒಂದು ಹಿಡಿಯಷ್ಟು ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಚೆನ್ನಾಗಿ ನೈಸ್ ಆಗಿ ಪೇಸ್ಟ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಈ ತರ. ಇದೆಲ್ಲ ಚೆನ್ನಾಗಿ ಗ್ರೈಂಡ್ ಆದ್ಮೇಲೆ ಇವಾಗ ಮೂಲಂಗಿ ಬೆಂದಿದ್ಯಾ ಇಲ್ವೋ ಅಂತ ಇವಾಗ ಸ್ವಲ್ಪ ಈ ತರ ತಗೊಂಡು ಸ್ಪೂನ್ ಅಲ್ಲಿ ನೀವು ಸೌಟಲ್ಲಿ ಅದನ್ನ ಮೇಲ್ಗಡೆ ಒಂದು ಪೀಸ್ ನ ಈ ತರ ಮುರಿದು ನೋಡಿ ಈ ತರ ಕಟ್ ಮಾಡಿ ನೋಡಿದ್ರೆ ಬೆಂದಿರುತ್ತೆ. ನೋಡಿ, ಅಷ್ಟು ಬೇಗ ನೀವು ಗ್ರೈಂಡ್ ಮಾಡ್ಕೊಳ್ಳೋದ್ರಲ್ಲಿ ಮಸಾಲ ಎಲ್ಲ ಬೆಂದೋಗಿರುತ್ತೆ. ಮೂಲಂಗಿ, ಟೊಮೆಟೊ, ಈರುಳ್ಳಿ ಕೂಡ ಇವಾಗ ಗ್ರೈಂಡ್ ಮಾಡಿರೋದನ್ನೆಲ್ಲ ಅದಕ್ಕೆ ಹಾಕೊಳ್ಳಿ. ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರು ಕೂಡ ಹಾಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಇದ್ರ ಜೊತೆಗೇನೆ 2 ಸ್ಪೂನ್ಸ್ ಉಪ್ಪು ಕೂಡ ಹಾಕೊಳ್ಳಿ. ಮತ್ತೆ ಹುಣಸೆ ಹಣ್ಣು ಕೂಡ ಸ್ವಲ್ಪ ಒಂದು ಅರ್ಧ ಕಪ್ ಅಷ್ಟು ಹುಣಸೆ ಹಣ್ಣು, ಅದನ್ನು ಕೂಡ ಇದಕ್ಕೆ ಹಾಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಅಷ್ಟು ಬಾಯ್ಲ್ ಮಾಡ್ಕೊಂಡ್ರೆ, ಯಾಕೆಂದ್ರೆ ಮೂಲಂಗಿಗೆಲ್ಲ ಉಪ್ಪಿಡಬೇಕು, ಅದಕ್ಕೋಸ್ಕರ ಒಂದು 5 ಮಿನಿಟ್ಸ್ ಬಾಯ್ಲ್ ಮಾಡಿ. ಇದು ಬಾಯ್ಲ್ ಆಗೋ ಅಷ್ಟರಲ್ಲೇ ನಾವು ಒಗ್ಗರಣೆ ಹಾಕೊಳ್ಳೋಣ. ಒಗ್ಗರಣೆಗೆ ಒಂದು 2-3 ಸ್ಪೂನು ಎಣ್ಣೆ ಹಾಕೊಂಡು, ಸಾಸಿವೆ 1 ಸ್ಪೂನ್ ದೊಡ್ಡ ಸ್ಪೂನ್ ಅಲ್ಲಿ ಫುಲ್ಲು, ಹಾಗೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, ಇಂಗು ಕೂಡ 1 ಸ್ಪೂನ್ ಫುಲ್ ಇಂಗು ಹಾಕೊಳ್ಳಿ. ಹಾಕೊಂಡು ಕರ್ಬೇವಿನ ಸೊಪ್ಪು ಒಂದು ಹಿಡಿಯಷ್ಟು, 3 ಒಣಮೆಣಸಿನ್ಕಾಯಿನ ಈ ತರ ಕಟ್ ಮಾಡಿ ಹಾಕೊಳ್ಳಿ. ಹಾಕೊಂಡೆಲ್ಲ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ನೋಡಿ, ಸಾಂಬಾರು ಇವಾಗ ಬೆಂದಾಗಿದೆ, ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿ ಉಪ್ಪೆಲ್ಲ ಹಿಡ್ದಾಗಿದೆ. ಇದಕ್ಕೆ ಒಗ್ಗರಣೆ ಕೂಡ ಹಾಕೊಂಡು ಮಿಕ್ಸ್ ಮಾಡಿ, ಬೇಕಂದ್ರೆ ಟೇಸ್ಟ್ ನೋಡಿ ಇನ್ನೊಂದ್ ಸ್ವಲ್ಪ ಉಪ್ಪು ಬೇಕು ಅಂದ್ರೆ ಮೇಲ್ಗಡೆ ಉಪ್ಪು ಹಾಕೋಬಹುದು. ಮೂಲಂಗಿ ಅಂದ್ರೇನೆ ಮೂಲವ್ಯಾಧಿಗೆ ಒಳ್ಳೇದು ಅಂತ ಹೇಳ್ತಾರೆ. ಹಾಗೆ ಡೈಜೆಷನ್ಗೆ ಮತ್ತೆ ಇಮ್ಯುನಿಟಿ ಬೂಸ್ಟ್ ಮತ್ತೆ ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಒಳ್ಳೇದು. ಇದು ಅನ್ನ ಮಾತ್ರನೇ ಅಲ್ಲ, ಇದ್ರ ಜೊತೆಗೆ ನೀವು ದೋಸೆಗೆ ಕೂಡ ಇದನ್ನ, ಇಡ್ಲಿಗೆ ದೋಸೆಗೂ ಕೂಡ ಮಾಡ್ಕೊಂಡು ಈ ತರ ತಿನ್ಬೋದು. ತುಂಬಾ ಟೇಸ್ಟಿ ಆಗಿರುತ್ತೆ. ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ನನ್ನ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಹಾಗೆ ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಇದನ್ನ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.